ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಇವತ್ತು ನಾನು ಪದ್ಮಾವತಿ ಸ್ತೋತ್ರದ ಮುಂದುವರೆದ ಭಾಗದಲ್ಲಿ ಕೋರ್ಟಲ್ಲಿ ಕೇಸ್ಗಳು ಇದ್ದರೆ ನಮ್ಮ ಕಡೆ ಆಗೋದು ಹೇಗೆ ಜಯಗಳಿಸ್ಕೊಳ್ಬೇಕು, ಅದಕ್ಕೆ ಯಾವ ಮಂತ್ರವನ್ನು ಹೇಳಬೇಕು, ಯಾವ ಮಂತ್ರವನ್ನು ಹೇಳಿದ್ರೆ ನಮ್ಮ ಕಡೆ ಆಗತ್ತೆ ಅನ್ನೋದನ್ನು ತಿಳಿಸಿಕೊಡ್ತೀನಿ. ನಾವು ಪ್ರತಿನಿತ್ಯ ಪದ್ಮಾವತಿ ಸ್ತೋತ್ರವನ್ನು ಹೇಳ್ಕೊಳ್ಳುವಾಗ ಶ್ರೀಚಕ್ರ ರಂಗೋಲಿಯನ್ನು ಹಾಕ್ಕೊಂಡು ಪದ್ಮಾವತಿ ದೇವಿ ಫೋಟೋವನ್ನು ಇಟ್ಕೊಂಡು ಈ ಅರಿಶಿಣ ಕುಂಕುಮ ಹೂವು ಗೆಜ್ಜೆವಸ್ತಾದಿಗಳಿಂದ ಪೂಜೆ ಮಾಡಬೇಕು. ಆನಂತರ ಸಂಕಲ್ಪ ಆಸ್ಯಶ್ರೀ ಪದ್ಮಾವತಿ ಸ್ತೋತ್ರ ಅದು ಕೊಟ್ಟಿದ್ದೀನಲ್ಲ, ಅದು ಹೇಳ್ಕೊಂಡು ಧ್ಯಾನ ಸ್ತೋತ್ರವನ್ನು ಹೇಳ್ಕೊಂಡು ನಮಗೆ ಯಾವ ಕೆಲಸ ಆಗಬೇಕಾಗಿದೆ ಅದನ್ನು ನಾವು ಸಂಕಲ್ಪ ಮಾಡ್ಕೊಳ್ಬೇಕು. ಅಂದರೆ ಕೈಯಲ್ಲಿ ಮಂತ್ರಾಕ್ಷತೆ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಆಯಿತು. ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳುವಾಗ ಈ ರೀತಿ ಹೇಳ್ಕೊಳ್ಬೇಕು, ನಮಗೆ ಹೀಗಿದೆ, ಈ ರೀತಿ ನಮಗೆ ಅನುಕೂಲ ಮಾಡಿಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಈ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪ ಮಾಡಬೇಕು. 108 ಬಾರಿ ತುಂಬ ಒಳ್ಳೆಯದು. ಇನ್ನೂ ಹೆಚ್ಚು ಹೇಳ್ಕೊಳ್ಳೋದ್ರಿಂದ ಇನ್ನೂ ಕೂಡ ಇದರ ಅನುಕೂಲ ನಮಗೆ ಸಿಗತ್ತೆ. ಮಂತ್ರವನ್ನು ಹೇಳೋಣ. ಜಯಾಶ್ರಯ ಜಯಕರಿ ವಿಜಯ ವಿಜಯಪ್ರದ ವಿಲಾಸಿನಿ ವಿಶ್ವಮಾತ ವಿಶ್ವೇಶಿ ವಿಶ್ವಸೂದಿನಿ. ಈ ಮಂತ್ರವನ್ನು ಆದಷ್ಟು ಬಾರಿ ಪಠನೆ ಮಾಡಬೇಕು ಮತ್ತು ಕೋರ್ಟ್ಗೆ ಹೋಗುವಾಗ ಕೂಡ ಅಲ್ಲೂ ಕೂಡ ಇದನ್ನು ಪಠನೆ ಮಾಡಿಕೊಳ್ಬೇಕು. ಇದರಿಂದ ಆದಷ್ಟು ಬೇಗ ನೀವು ಅಂದ್ಕೊಂಡಂತಹ ಕೆಲಸ ಆಗತ್ತೆ, ನಿಮಗೆ ಇದರಲ್ಲಿ ಜಯ ಸಿಗತ್ತೆ. ಇದರಲ್ಲಿ ಯಾವ ಸಂಶಯವೂ ಬೇಡ. ಭಕ್ತಿಯಿಂದ ನೀವು ಈ ಸ್ತೋತ್ರವನ್ನು ಪಠನೆ ಮಾಡಿದ್ದೆ ಆದರೆ ನಿಮಗೆ ಜಯ ಖಂಡಿತ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಮಯ ಕೂಡ 108 ಬಾರಿ ಹೇಳ್ಕೊಳ್ಬೋದು. ಅಥವಾ ತುಂಬ ಕ್ಲಿಷ್ಟವಾಗಿದೆ, ನಮಗೆ ಕೆಲಸ ಆಗಬೇಕಿದೆ ಅಂದರೆ ಇದನ್ನೇ ನೀವು 1,00,000 ಬಾರಿ ಹೇಳ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಅನ್ಲಿಮಿಟೆಡ್ ಅಂದರೆ ಹೇಳ್ತಾ ಇರಬೇಕು, ಕೌಂಟ್ ಮಾಡ್ಕೊಂಡಿರಬೇಕು. ಕೌಂಟ್ ಮಾಡಿಕೊಂಡು ಹೇಳ್ತಾ ಇದ್ದರೆ ನಿಮ್ಗೆ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ನಿಮಗೆ ಕೋರ್ಟಲ್ಲಿ ಜಯ ಸಿಗುತ್ತೆ. ಮತ್ತು ಇನ್ಯಾವುದೇ ಕೆಲಸದಲ್ಲಾದರೂ ಇದು ಜಯ ತಂದುಕೊಡುತ್ತೆ. ಮತ್ತು ಇನ್ನೊಂದು ರೀತಿ ಕೂಡ ಮಾಡಬಹುದು. ನೀವು ಮನೆಯಲ್ಲಿ ಜಪವನ್ನು ನಿಷ್ಠೆಯಿಂದ ಭಕ್ತಿಯಿಂದ ಮಾಡ್ತೀವಿ ಕೂತ್ಕೊಂಡು 1 ಅವರ್ 2 ಅವರ್ ಅಂತ ಹೇಳಿದ್ರೆ ಎಷ್ಟೊತ್ತು ಮಾಡ್ತೀರಾ ನೀವು ಕೈಯಲ್ಲಿ ಜಪಮಾಲೆಯನ್ನು ಹಿಡ್ಕೊಂಡು ಜಪವನ್ನು ಮಾಡ್ತಿರ್ತೀರ, ಆಗ ಕೈಯಲ್ಲಿ ಸ್ವಲ್ಪ ಕುಂಕುಮವನ್ನು ಇಟ್ಕೊಳ್ಳಿ. ಕುಂಕುಮವನ್ನು ಇಟ್ಕೊಂಡು ಈ ಜಪವನ್ನು ಪ್ರತಿನಿತ್ಯವೂ ಮಾಡ್ತಾ ಬನ್ನಿ. ನಿಮ್ಮ ಟಾರ್ಗೆಟ್ ಅಂದರೆ ಎಷ್ಟು ಹೇಳ್ತೀವಿ ಅಂತ ಅಂದ್ಕೊಂಡಿರ್ತೀರಲ್ಲ ಅದು ಮುಗಿಯೋ ತನಕ ಆ ಕುಂಕುಮವನ್ನು ಇಟ್ಕೊಂಡು ನೀವು ಜಪವನ್ನು ಮಾಡಿ ನೀವು ಕೆಲಸಕ್ಕೆ ಹೋಗುವಾಗ, ಅಂದರೆ ನೀವು ಆ ಕೆಲಸಕ್ಕೆ ಯಾವುದು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವ, ಕೋರ್ಟ್ ಕೆಲಸ ಆಗಿರ್ಬೋದು ಅಥವಾ ಇನ್ಯಾವುದೇ ಬೇರೆ ವಿಷಯ ಆಗಿರ್ಬೋದು, ಆಗ ಹೋಗುವಾಗ ಈ ಕುಂಕುಮವನ್ನು ಹಚ್ಕೊಂಡು ಹೋಗಬೇಕು. ಮತ್ತು ಆ ಸಮಯದಲ್ಲೂ ಮಂತ್ರವನ್ನು ಪಠನೆ ಮಾಡಬಹುದು. ಮಾಡೋಕ್ಕೆ ಆಗೋದಿಲ್ಲ ನಮಗೆ ಆ ಸಮಯದಲ್ಲಿ ಅಂದರೆ ಕುಂಕುಮವನ್ನು ಹಚ್ಕೊಂಡು ಹೋದರೆ ಅಷ್ಟೇ ಫಲ ನಿಮಗೆ ಸಿಗುತ್ತೆ. ಮತ್ತು ಆಕೆಯನ್ನು ವಿಶೇಷವಾಗಿ ಧರ್ಮದ ಧರ್ಮನಾಯಕಿ ಅಂತ ಹೇಳಿ, ಧರ್ಮಕ್ಕೆ ನೀನು ಒಡೆಯಳು, ಧರ್ಮವನ್ನು ನೀನು ರಕ್ಷಣೆ ಮಾಡ್ತೀಯಾ ಅಂತ ಹೇಳಿ ಈ ರೀತಿಯಾಗಿ ಕೂಡ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಕೋರ್ಟಲ್ಲಿ ನಿಂತಾಗ ನಿಮ್ಮ ಒಂದು ವಾದ ಏನಾಗ್ತಿರುತ್ತಲ್ವ ಆವಾಗ ಧರ್ಮದ ಧರ್ಮನಾಯಕಿ ಅಂತ ಆಕೆಯನ್ನು ಅನುಸಂಧಾನಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಧರ್ಮಕ್ಕೆ ಜಯ ಯಾವತ್ತಿದ್ರೂ ಜಯ ಕೊಡ್ತಾಳೆ. ನಾವು ಎಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ಪ್ರಾರ್ಥನೆ ಮಾಡ್ತೀವಿ ಅಷ್ಟು ಬೇಗ ನಮಗೆ ಆ ತಾಯಿ ಒಲಿತಾಳೆ. ಇನ್ನು ಆಸ್ತಿ ವಿಚಾರವಾಗಿ ಕೋರ್ಟ್ಗೆ ಅಲಿತಿದ್ದೀವಿ, ತುಂಬ ದಿನದಿಂದ ಹೋಗ್ತಾ ಇದ್ದೀವಿ, ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಯೇ ಜಯೇ ಜಲಾಧಾರೆ ಜಯಶೀಲೆ ಜಯಪ್ರದೆ ಯಜ್ಞಸೂಕರ ಜಾಯೇ ತ್ವಂ ಜಯಂ ದೇಹಿ ಜಯಾವಹೆ ಮಂಗಳೇ ಮಂಗಳಾಧಾರೆ ಮಾಂಗಲ್ಯೆ ಮಂಗಳಪ್ರದೆ. ಇದನ್ನು ಹೇಳಿಕೊಂಡು ನೀವು ಕೋರ್ಟ್ಗೆ ಹೋದರೆ ಭೂಮಿ ಸಂಬಂಧಪಟ್ಟಂಥ ಯಾವುದೇ ಕೇಸ್ ಇದ್ದರೂ ನೀವು ಇದರಲ್ಲಿ ಗೆಲ್ತೀರಾ.